ಹೇಗೆ ಸಿಗಿದ್ರಲ್ರಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ. ನನ್ನ ಹೆಸರು ವೈಜಯ್ ಅಂತ ಕನ್ನಡ. ಸೊ ಟೈಟಲ್ ಮತ್ತು ತಮ್ಮನೇಲಿ ಒಂದು ಆಗಲಿ ಗೊತ್ತಾಗಿರಲೇಬೇಕು ಏನು ಮಾಡೋಕೆ ಹೊರಟಿದ್ದೀನಿ ಅಂತ. ಸೊ ಫಸ್ಟ್ ಅದನ್ನು ಕ್ರಿಯೇಟ್ ಮಾಡಿಬಿಡ್ತೀನಿ, ಆಮೇಲೆ ನನ್ನ ಒಪಿನಿಯನ್ ಮತ್ತು ಸಾಂಗ್ ಹೇಗಿತ್ತು ಎಲ್ಲ ಹೇಳ್ತೀನಿ. ಸೊ ಫಸ್ಟ್ ಲೆಟ್ ಸ್ಟಾರ್ಟ್ ದ ರಿಯಾಕ್ಷನ್. ಲೆಟ್ ಸ್ಟಾರ್ಟ್. ಐ ಆಮ್ ರಿಯಲಿ ಎಕ್ಸೈಟೆಡ್. ಸೊ ಇದು ಲಿರಿಕಲ್ ವಿಡಿಯೋ. ಇದು Oh, it's really scaring me, guys. One second. ಇನ್ನ ಸ್ಟಾರ್ಟ್ ಆಗಿ 30 seconds ಕೂಡ ಆಗಿಲ್ಲ, ಆಗಲೇ ನನಗೆ ಯಪ್ಪ ಎಷ್ಟು ಭಯ ಆಗ್ತಿದೆ ಕೇಳಿದ್ದು. ಲೈಕ್ ಫುಲ್ ಒಂಥರ ಸ್ಕೇರಿ ಮ್ಯೂಸಿಕ್ ಇದೆ, ಆಮೇಲೆ ಲೈಕ್ ಒಂಥರ ಭಾಳ ಸಿಂಕ್ ಆಗ್ತಿದೆ, ಚಿಲ್ಸ್ ಬರ್ತಾ ಇದೆ ನನಗೆ, ಒಂಥರ ಗೂಸ್ ಬಂಪ್ಸು. ಸೊ ಓಕೆ, ನೆಕ್ಸ್ಟ್ ನೋಡೋಣ ಹೆಂಗೆ ಬರುತ್ತೆ ಅಂತ. ಓಕೆ, ಬಂತು, ಹುಕ್ ಬಂತು, ಗುಮ ಒಂದದು. ಎಸ್, ವಿಜುವಲ್ಸ್ ನೋಡ್ತಾ ಇದ್ರ, ಲೈಕ್ ಆನಿಮೇಷನ್ ಅಷ್ಟು ಸೂಪರ್ ಆಗಿ ಕಾಣ್ತಾ ಇದೆ. ಎಸ್ ಎಸ್ ಎಸ್. ಓ ಗಾಡ್. ಫ್ಯಾಂಟಮ್. ಮೊದಲ ಟೈಟಲ್ ಫ್ಯಾಂಟಮ್ ಅಂತ ಇತ್ತಲ್ಲ. ಗಾಡ್ man, really man, like literally like real wow. Man, ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಕಾಣಿಸ್ತದೆ ಲಿಟರಲ್. Man, I'm already addicted to this song. Even ಇನ್ನರ ಪೂರ್ತಿ ಕೂಡ ಕೇಳಿ. Yes. ಜನಗಣ ಬಣ ಸಂಹಾರಿ. ಕಾಳಾಹಿ ಕಾಳಾಹಿಯೋ. God. ಗಾಡ್ ಮ್ಯಾನ್, ಲಿಟರಲ್ ಚಿಲ್ಸ್ ಬರ್ತಾ ಇತ್ತು ನನಗೆ. ಲೈಕ್ ನಿಜವಾಗ್ಲೂ ಥ್ರೂಔಟ್ ದ ಮ್ಯೂಸಿಕ್, ಥ್ರೂಔಟ್ ದ ಸಾಂಗು ನನಗೆ ಲೈಕ್ ಗೂಸ್ ಬಂಪ್ಸ್ ಹಿಡಿದೇ ಇಲ್ಲ ಅನ್ಕೊಂಡ್ಬಿಡ್ರಿ. ಯಾಕಂದರೆ ಅಷ್ಟು ಲೈಕ್ ಅಡಿಕ್ಟಿವ್ ಇತ್ತು ನೋಡೋಕ್ಕೆ. ಆಮೇಲೆ ಲೈಕ್ ಒಂಥರ ವಿಜುವಲ್ ಸ್ಟ್ರೀಟ್ ಅಂತಲೇ ಹೇಳ್ಬೋದು. ಕಣ್ಣಲ್ಲಿ ಲೈಕ್ ಅದು ಎಷ್ಟು ರಿಯಲಿಸ್ಟಿಕ್ ಎಡಿಟಿಂಗ್ ಮಾಡಿದ್ರು ಅಂದರೆ ಲೈಕ್ ರಿಯಲ್ ಆಗೇ ಲೈಕ್ ಅದು ಹಂಗೆ ಆಗಿ ಹೋಗ್ತಿರ್ಬೇಕಂತ ಹ್ಯಾಟ್ಸ್ ಆಫ್ ಟು ಲೈಕ್ ಎಡಿಟರ್ ಅಂತ ಹೇಳ್ಬೋದು. ಮ್ಯಾನ್, ಐ ಮೀನ್ ಲಿರಿಕ್ಸ್ ಕೇಳ್ತಾರೆ ಕುಡ್ದಾಡ್ಬೇಕು ಅನ್ಸುತ್ತೆ. ಯಾಕಂದರೆ ಅಷ್ಟು ಲೈಕ್ ಎನರ್ಜಿ ತುಂಬುತ್ತೆ ನಮಗೆ ಹಾಡು. ಆಮೇಲೆ ಲೈಕ್ ಇದು ತುಂಬ ಲೈಕ್ ಒಂದೂವರೆ ವರ್ಷದಿಂದನೇ ಡ್ರಾಪ್ ಮಾಡಿದ್ರು, ಯಾವಾಗೋ ಏನೋ ಒಂದು ಸ್ವಲ್ಪ ಝಲಕ್ ಬಿಟ್ಟಾಗ. ಸೊ ಅವಾಗಲೇ ಕೇಳಿ ಲೈಕ್ ತುಂಬಾ ಇಷ್ಟ ಆಗಿತ್ತು ನನಗೆ. ಲೈಕ್ ಒಂದು ಲೈನ್ ಒಳಗೆ ಗುಮ್ಮ ಬಂತ ಅಂತ ಒಂದು ಬರುತ್ತೆ, ಅವಾಗಲೇ ಲೈಕ್ ಫುಲ್ಲು ಲೈಕ್ ಅಡಿಕ್ಟ್ ಆಗಿಬಿಡ್ತೀನಿ ಅಂತ ಅನಿಸ್ತಿತ್ತು. ಆದರೆ ಲೈಕ್ ಪೂರ್ತಿ ಸಾಂಗ್ಸ್ ಬಿಡೋಕ್ಕೆ ಭಾಳನೇ ಲೇಟ್ ಮಾಡಿದರು. ಕೊನೆಗೂ ಲೈಕ್ ರಿಯಲಿ ಇಟ್ಸ್ ವರ್ತ್ ದ ವೇಟ್ ಅಂತಲೇ ಹೇಳ್ಬೋದು. ಲೈಕ್ ಏನು ಕಾದಿದ್ನಲ್ಲ, ಲೈಕ್ ಅದೇನು ಕಾದಿದ್ನಲ್ಲ ಅದೆಲ್ಲ ಲೈಕ್ ಬ್ಯಾಲೆನ್ಸ್ ಆಗ್ಬಿಡುತ್ತೆ ಹಾಡು ಕೇಳ್ಬಿಟ್ಟು ನನಗೆ. ಅಷ್ಟು ಚೆನ್ನಾಗಿತ್ತು. ಆಮೇಲೆ ಲೈಕ್ ಇನ್ನು ಏನು ಹೇಳಿದೆ ನಾನು, ನಿಜವಾಗ್ಲೂ ಲೈಕ್ ಯಾವಾಗ ಗೂಸ್ ಬಂಪ್ಸ್ ಬರುತ್ತೋ ಅವಾಗಲೇ ಗೊತ್ತಾಗ್ಬಿಡುತ್ತೆ ಸಾಂಗ್ ಲೆವೆಲ್ ಹೆಂಗಿರುತ್ತೆ ಅಂತ. ಅದರಲ್ಲೂ ಇದು ಲೈಕ್ ಓನ್ಲಿ ಸಾಂಗ್ ಅಷ್ಟೇ. ಇದು ಯಾವಾಗಾರ ಇದು ಥಿಯೇಟ್ರ್ ಒಳಗೆ ಲೈಕ್ ಒಂದು ಎನರ್ಜೆಟಿಕ್ ಮೂಮೆಂಟ್ ಬಂದಿದ್ದಾಗ ಈ ಸಾಂಗ್ ಏನಾದ್ರು ಪ್ಲೇ ಆಗಿಬಿಟ್ರೆ ಲೈಕ್ ಅವಾಗಂತೂ ಥಿಯೇಟರ್ ರೂಫೇ ಕಿತ್ತೋಗ್ಬೇಕು, ಹಂಗೆ ಕಿರಿಚ್ಬಿಡ್ತೀನಿ ನಾನಂತೂ. ಅನ್ಡೌಟೆಡ್ಲಿ ಇದು ಆಗುತ್ತೆ ನನ್ನ ಪ್ಲೇಲಿಸ್ಟಿಗೆ. ಲೈಕ್ ಯಾವಾಗಲೂ ಕೇಳ್ತೀನಿ, ಜಿಮ್ಮಿಗೆ ಎದ್ದೇಳ್ಬೇಕಾರೆ, ಮಲಗಬೇಕಾರೆ. ಐ ಮೀನ್ ಲಿಟರಲಿ ಇನ್ನೊಂದು 3 to 4 weeks ಲೈಕ್ ಇದನ್ನೇ ಕೇಳ್ಕೊಂಡೆ ನಾನು ಎಲ್ಲ ಕೆಲಸ ಮಾಡೋದು. ಯಾಕಂದರೆ ಅಷ್ಟು ಒಂಥರ ಎನರ್ಜಿ ತುಂಬುತ್ತೆ ನನಗೆ. ಈ ಥರ ಸಾಂಗ್ಸು ಭಾಳ ಡೋಪ್ ಅನ್ನಿಸ್ತವೆ. ಸೊ ದಟ್. ಸೊ ನೋಡಿ, ನಿಮಗೆ ಹೇಗೆ ಅನಿಸ್ತು? ನೀವು ಆವಾಗಲೇ ಸಾಂಗ್ ಕೇಳಿರ್ತಾರೆ, ನಾನೇ ಸ್ವಲ್ಪ ಲೇಟಾಗಿ ಕೇಳಿದ್ದು, ನೀವೆಲ್ಲ ಮುಂಚೆನೇ ಕೇಳಿಬಿಟ್ಟಿದ್ರ. ವ್ಯೂಸ್ ನೋಡಿ ಹೇಳ್ಬೋದು, ಅಷ್ಟೊಂದು ಬಂದಿದೆ. ಸೊ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಅಂತಲೇ ಆಯಿತು ಈಗ ಹಾಡನ್ನ. ಸೊ ಲೈಕ್ ಇದು ಲಿರಿಕಲ್ ವಿಡಿಯೋ ಗೊತ್ತಿಲ್ಲ, ಲೈಕ್ ಮ್ಯೂಸಿಕ್ ವಿಡಿಯೋ ಬರುತ್ತೋ ಇಲ್ಲೋ ಅಥವಾ ಇದೆಯೋ ಇಲ್ಲೋ ಅಂತ. ಅದು ನಾವು ಥಿಯೇಟ್ರಲ್ಲಿ ಹೋಗಿ ನೋಡಬೇಕಾಗುತ್ತೆ, ಅಥವಾ ಮೂವಿ ರಿಲೀಸ್ ಆದಮೇಲೆ ಲೈಕ್ ಬಿಡ್ಬೋದು. ರಾಕಿದು ಇದು ಬಿಟ್ಟಾಗ, KGF 2 ಮಾನ್ಸ್ಟರ್ ಸಾಂಗ್ ಬಿಟ್ಟಂಗೆ. ಸೊ ದಟ್. ಸೊ ನಿಮಗೆ ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಸೊ that's it for today guys. I hope you enjoyed this video. If you did, please make sure to like this video. So ನಾನು ಸಿಗ್ತೀನಿ ಬೇರೆ ಟಾಪಿಕ್ ಜೊತೆಗೆ. Till then, take care. Bye bye.